ರಾಜ್ಯ ಬಿಜೆಪಿಯಲ್ಲಿ ರೆಡ್ಡಿ ವರ್ಸಸ್ ರಾಮುಲು ಫೈಟ್ ಜೋರಾಗಿಯೇ ನಡೆದಿದೆ. ಸದ್ಯ ರಾಮುಲು ಪಕ್ಷ ತೊರೆಯುವ ಸುದ್ದಿ ಹರಿದಾಡ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ. ಹೀಗಾಗಿ ಶ್ರೀರಾಮುಲುಗೆ ಕೇಂದ್ರ ಸಚಿವ ಜೋಶಿ ಸಮಾಧಾನ ಮಾಡಿದ್ದಾರೆ. ಏನೇ ಭಿನ್ನಾಭಿಪ್ರಾಯಗಳಿದ್ರೂ ದೆಹಲಿಗೆ ಬನ್ನಿ, ವರಿಷ್ಠರ ಜೊತೆ ಕೂತು ಪರಸ್ಪರ ಮಾತನಾಡೋಣ, ದುಡುಕಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಶ್ರೀರಾಮುಲುಗೆ ಜೋಶಿ ಕರೆಯನ್ನ ಮಾಡಿ ಸಲಹೆಯನ್ನ ನೀಡಿದ್ದಾರೆ. ಫೈನಾನ್ಸ್ ಕಿರುಕುಳ ವಿರುದ್ಧ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಫೈನಾನ್ಸ್ ಕಿರುಕುಳ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ್ದು, ಸದ್ಯ ಖಾಸಗಿ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ. ಮೈಕ್ರೋ ಫೈನಾನ್ಸ್ ಸುಲಿಗೆ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಿದ್ದು, ನಾಳೆ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಬಡ್ಡಿ ದರ ಹಗರಣ, ಸಂಸ್ಕರಣಾ ಶುಲ್ಕ ಹಗರಣದ ಬಗ್ಗೆ ಇಡಿ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಮಿತಿ ಮೀರಿದೆ. ಮೀಟರ್ ಬಡ್ಡಿ ದಂಧೆಗೆ ಇಡೀ ಕುಟುಂಬವೇ ಊರು ಬಿಟ್ಟಿದೆ. ನಗರದ ಎಪಿಎಂಸಿ ಆವರಣದಲ್ಲಿ ಇರುವಂತಹ ಹಬೀಬ್ ಕ್ಯಾಂಟೀನ್ ಮಾಲೀಕ ಗೋಳಾಡಿದ್ದಾನೆ. ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟಿದ್ದಾನೆ. ನಿಗೂಢ ಸ್ಥಳದಿಂದ ಪರಶುರಾಮ್ ವಿಡಿಯೋ ಹೇಳಿಕೆಯೊಂದನ್ನು ನೀಡಿದ್ದಾನೆ. ಇನ್ನು 50,000 ರೂಪಾಯಿ ಸಾಲಕ್ಕೆ 1,50,000 ರೂಪಾಯಿ ಬಾಂಡ್ ಮಾಡಿಸಲಾಗಿದೆ. ಒಂದು ಸಾಲ ತೀರಿಸೋಕೆ ಮತ್ತೊಂದು ಕಡೆ ಚಕ್ರಬಡ್ಡಿಗೆ ಸಾಲ ಮಾಡಿದ್ದಾನೆ. ಸದ್ಯ ಸಾಲಗಾರರ ಕಾಟಕ್ಕೆ ಪರಶುರಾಮ್ ಹಬೀಬ್ ಊರೇ ಬಿಟ್ಟಿದ್ದಾನೆ. ಅವರೆಲ್ಲ ಇಲ್ಲಿ ಸಾಲ ಹೆಚ್ಚಿಗೆ ಆಗಿದ್ದಕ್ಕೆ ಊರು ಬಿಟ್ಟರು ಸರ್. ಎಲ್ಲ ಫೈನಾನ್ಸ್ನವ್ರು ಬರೋರು, ಇಲ್ಲಿ ಬಂದು ಕುಂದ್ರೋರು, ಮಾತಾಡೋರು, ನಮ್ಗೆ ಸಾಲ ಕೊಡ್ರಿ ಇಲ್ಲ ಬಡ್ಡಿ ಕೊಡ್ರಿ ಅಂತ ಅನ್ನೋರು. ಈಗ 8 ದಿವಸ ಆಯ್ತು ಸರ್. ಅವರು ಬಂದಾಗಿ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಸರ್. ಕಣ್ಣು ಕಾಣಂಗಿಲ್ಲ ಅಂದ್ರು ಅವ್ರ ಕೈ ಮ್ಯಾಗ ಅದ ಸರ್. 10 ನೋಟ್ ಆಯ್ತು, 20 ನೋಟು, ಒಬ್ಬರು 20 ಕೊಟ್ಟು 10 ಅನ್ನೋರು ವಾಪಸ್ ತೊಗೊಳೋದು. ಹಿಂಗೆ ಮೊದ್ಲಾಗ ನಂತರ ದಂಧೆ ಮಾಡ್ಕೊಂಡು ಬರ್ತಿದ್ದೀವಿ ನಾವು. ಚಾ ಅಂಗಡಿ ದಂಧೆ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಸರ್. ಒಂದು 4-5 ದಿವಸ ಆಯ್ತು ಸರ್ ಹೋಗಿ. ಈ ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡೋವಲ್ರು. ಅವರೆಲ್ಲ ಇಲ್ಲಿ ಸಾಲ ಹೆಚ್ಚಿಗೆ ಆಗಿದ್ದ. ಬೆಳಗಾವಿಯಲ್ಲಿ ಸಬ್ಸಿಡಿ ಹೆಸರಿನಲ್ಲಿ ಮತ್ತೊಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತೋಲಗಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚನೆ ಮಾಡಲಾಗಿದೆ. ಹೊಳೆಪ್ಪ ದಡ್ಡಿ ಎಂಬುವವರಿಗೆ ಈ ವಂಚನೆ ಮಾಡಿದ್ದು 3 ಕೋಟಿಗೂ ಅಧಿಕ ವಂಚನೆ ಆರೋಪ ಕೇಳಿಬಂದಿದೆ. ಹೀಗಾಗಿ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಅಂತ ಹೇಳಿ ಡಿಸಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 2,20,000 ರೂಪಾಯಿ ಕೊಟ್ಟು ಅವ್ರು ಓದ್ತಾರ್ರಿ. 18, 17 ಅಟ್ಟ ಬಂದವ್ರಿ. 4 ಸಂಘ್ರಿ ಎಷ್ಟು ಮಕ್ಕಳು ಅದಾರ? ಈಗ 2 ಅದಾವ್ರಿ. ಸಣ್ಣ ಅದಾವ್ರಿ. ಈಗ ಒಂದು 1ನೇದು ಒಬ್ಬತ್ರಿ, ಒಬ್ಬ 5ನೇದು ಒಬ್ಬಳ್ರಿ. 4 ಸಂಘ ತೆಗತ್ತೇನ್ರಿ. ರಾಯಚೂರಿನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಜನರಿಗೆ ಕಿರುಕುಳ ಪ್ರಕರಣ ಸಂಬಂಧ ರಾಯಚೂರಿನಲ್ಲಿ ಹೋರಾಟಗಾರರ ಜೊತೆಗೂಡಿ ಸಂತ್ರಸ್ತರು ಕೂಡ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿನ ಟಿಪ್ಪು ಗಾರ್ಡನ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಪ್ರಗತಿ ಪರಿಶೀಲನಾ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದು, ನಗರದ ಜಿಲ್ಲಾ ಪಂಚಾಯತ್ ಭವನದ ಆವರಣದಲ್ಲಿ ಕೂತು ಸಂತ್ರಸ್ತರು ಪ್ರತಿಭಟನೆಯನ್ನು ನಡೆಸಿದರು. ಬಳಿಕ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಚಿವರಿಗೆ ಸಂತ್ರಸ್ತರು ಮನವಿಯನ್ನ ಸಲ್ಲಿಸಿದರು. ಪ್ಲೀಸ್ ಲಾಸ್ಟ್ ಸರ್ ಆಯ್ತು. ಅದಕ್ಕೆ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿ ಸರ್, ಇವರು ತಾಯಿನೂ ಅಲ್ಲ, ಇವ್ರ ಮಗನೂ ಅಲ್ಲ. ಇವರು ತಾಯಿ ಮಗ ಅಂತ ಫೇಕ್ ಆಗಿ ಅಟ್ಯಾಚ್ ಮಾಡಿಕೊಂಡು ತಾಯಿ ಮಗ ಅಂತೇಳಿ ಲೋನ್ ಕೊಡ್ತಾರೆ. ದಿಸ್ ಇಸ್ ನಾಟ್ ಟ್ರೂ. ವಾಟ್ ಹ್ಯಾಪನಿಂಗ್ ಇನ್ ರಾಯಚೂರ್? 25%. ಸರ್ ಪ್ಲೀಸ್ ಸರ್, ನಿಮ್ಮ ಖಾಲಿ ಬಿದ್ದು ಮನದ ಇನ್ನು 1 ನಿಮಿಷ ಜಿಲ್ಲಾಧಿಕಾರಿಗಳಿಗೆ ಒಂದು ಮಗು. ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಸಚಿವ ಭೇಟಿ ನೀಡಿದ್ದಾರೆ. ಗೃಹ ಆರೋಗ್ಯ ಯೋಜನೆಯ ಪ್ರಗತಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಚಿವರು ಡಿಜಿಟಲ್ ಮ್ಯಾಮೋಗ್ರಫಿಗೆ ಚಾಲನೆ ನೀಡಿದರು. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು. ಸಚಿವರಿಗೆ ಶಾಸಕ ಕೊತ್ತೂರು ಮಂಜುನಾಥ್, ಸಂಸದ ಮಲ್ಲೇಶ್ ಬಾಬು, ಪರಿಷತ್ ಸದಸ್ಯರಾದಂತಹ ಗೋವಿಂದರಾಜು, ಅನಿಲ್ ಕುಮಾರ್ ಸಾಥ್ ನೀಡಿದರು. ಇಲ್ಲಿ ಈ ಕಾರ್ಯಕ್ರಮ ಕೂಡ ನಾವು ಇಡೀ ರಾಜ್ಯದಲ್ಲಿ ತರಬೇಕು ಗೃಹ ಆರೋಗ್ಯ ಅಂತ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವು. ಆದರೆ ಪ್ರಥಮ ಹಂತದಲ್ಲಿ ಇದು ಎಲ್ಲ ಕಡೆ ಬೇರೆ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡೋಕ್ಕಿಂತ ಮುಂಚೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಇದನ್ನು ಅನುಷ್ಠಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ನಾವು ಕೋಲಾರ ಜಿಲ್ಲೆನ ಆಯ್ಕೆ ಮಾಡ್ಕೊಂಡು ಇವತ್ತು 2-3 ತಿಂಗಳಿಂದ ಈಗಾಗಲೇ ಇಂಪ್ಲಿಮೆಂಟೇಷನ್ ಆಗಿದೆ. ಈಗ ಅದು ಯಾವ ರೀತಿ ಇದೆ, ಹೇಗೆ ನಡೀತಾ ಇದೆ, ಅದರ ಒಂದು ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದಕ್ಕೆ ನಾವು ಇಲ್ಲಿಗೆ ಬಂದು ಭೇಟಿ ಕೊಟ್ಟು
ಇಲ್ಲಿಯ ಸ್ಥಳೀಯ ನಮ್ಮ ಸಿಬ್ಬಂದಿಯವರ ಜೊತೆಯಲ್ಲಿ, ಆರೋಗ್ಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಗ್ರಾಮಸ್ಥರ ಜೊತೆಯಲ್ಲಿ, ಜನಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ. ಯಾಕಂದ್ರೆ ಈಗ ನಾವು ಇದು ರಾಜ್ಯ ವ್ಯಾಪ್ತಿ ಹೋಗ್ತದೆ. ಇನ್ನು ಕಳೆದ ವರ್ಷ ಉಡುಪಿ ನಗರದ ಬೀದಿಯಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ವಿಶು ಶೆಟ್ಟಿ ಅಂಬಲಪಾಡಿ ರಕ್ಷಿಸಿ ಮಂಜೇಶ್ವರದ ಶ್ರೀ ಸಾಯಿ ಸೇವಾಶ್ರಮಕ್ಕೆ ದಾಖಲಿಸಿದರು. ನಂತರ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸಿದ್ದು ತನ್ನ ಮಾಹಿತಿಯನ್ನು ನೀಡಿದ್ದಾರೆ. ರಮಾದೇವಿ ಆಶ್ರಮದ ಚಿಕಿತ್ಸೆಯ ಜೊತೆಗೆ ದೈನಂದಿನ ಚಟುವಟಿಕೆಗಳಾದ ಯೋಗ, ಧ್ಯಾನ, ಕೃಷಿ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಆಪ್ತ ಸಮಾಲೋಚನೆಗೆ ಸ್ಪಂದಿಸಿ ಸಹಜ ಸ್ಥಿತಿಗೆ ಬಂದು ತನ್ನ ಕುಟುಂಬದ ವಿಳಾಸ, ಹಿನ್ನೆಲೆಯ ವಿವರಗಳನ್ನು ನೀಡಿದರು. ಈ ಮಾಹಿತಿಯ ಮೇರೆಗೆ ಮುಂಬೈನ ಶ್ರದ್ಧಾ ಪುನರ್ವಸತಿ ಕೇಂದ್ರ ಮಹಿಳೆಯನ್ನ ಕುಟುಂಬಕ್ಕೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಮರಳಿ ಕುಟುಂಬಕ್ಕೆ ರಮಾದೇವಿ ಅವರು ಸೇರಿದ್ದು ಕುಟುಂಬದವರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಬೀದಿ ಪಾಲಾದವರು ಮನನೊಂದು ಅವರನ್ನು ಒಂದು ರಕ್ಷಣೆ ಮಾಡಿ ಒಂದು ಸ್ಪಂದನೆ ನೀಡಿದ್ದಲ್ಲಿ ನಾವು ಎನಿಸಿದಾಗಿಂತಲೂ ದೊಡ್ಡ ಫಲಿತಾಂಶವನ್ನು ಪಡೆಯಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಈ ಪ್ರಕರಣದಲ್ಲಿ ರಮಾದೇವಿಯವರು ರಸ್ತೆ ಬದಿಯಲ್ಲಿ ಅಸಹಾಯಕರಾಗಿದ್ದ ಒಂದು ಮಹಿಳೆಯನ್ನು ನಾನು ರಕ್ಷಣೆ ಮಾಡಿ ಮಂಜೇಶ್ವರದ ಸಾಯಿ ಆಶ್ರಮದಲ್ಲಿ ದಾಖಲಾತಿ ಮಾಡಿದಾಗ ಅವರು ಅಲ್ಲಿ ಆಶ್ರಯ ನೀಡಿ ಒಂದು ಸಹಕರಿಸಿದ್ದಾರೆ. ಅವರ ಒಂದು ಆಶ್ರಯ ಮತ್ತು ಒಂದು ಲಾಲನೆ ಪಾಲನೆಯಲ್ಲಿ ಮಹಿಳೆ ಇವತ್ತು ತನ್ನ ಬಿಹಾರದ ವಿಳಾಸವನ್ನು ಹೇಳುವುದರ ಮುಖಾಂತರ ತನ್ನ ಮನೆ ಸೇರುವಲ್ಲಿ ಯಶಸ್ವಿಯಾಗಿದ್ದಾಳೆ. ಈ ಒಂದು ಪ್ರಕರಣದಲ್ಲಿ ನಿಜವಾಗಿಯೂ ಆಶ್ರಮದವರ ಒಂದು ಸೇವೆ ಹೇಳುವಂಥ ರಾಯಚೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಶಾಸಕಿ ಕರಿಯಮ್ಮ ಗರಂ ಆಗಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾವೆ. ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರನ್ನ ನೇಮಕ ಮಾಡಬೇಕು. 4 ತಿಂಗಳಿನಿಂದ ಹೇಳುತ್ತಾ ಇದ್ದೀನಿ, ಅವರನ್ನ ಮರಳಿ ನಮ್ಮ ಶಾಲೆಗಳಿಗೆ ಕಳುಹಿಸಿ. ಸಂಬಂಧಪಟ್ಟಂತಹ ಕಿವಿ ಮಾತನ್ನ ಹೇಳಿದ್ರು ಕೂಡ ಅದನ್ನ ಹಾಕೊಳ್ತಿಲ್ಲ ಅಂತ ಹೇಳಿ ಸಿಡಿಮಿಡಿಗೊಂಡ್ರು. ಇನ್ನು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಆಸ್ಪತ್ರೆ ಹಿಂದಿಗಿಂತ ಇವತ್ತು ಸ್ವಲ್ಪ ಸ್ವಚ್ಛತೆ ಕಾಪಾಡಲಾಗಿತ್ತು. ಜಿಲ್ಲಾ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿದಂತಹ ಉಪ ಲೋಕಾಯುಕ್ತರು ರೋಗಿಗಳಿಗೆ ನೀಡುವ ಚಿಕಿತ್ಸೆ ಕುರಿತು ಪರಿಶೀಲನೆಯನ್ನ ನಡೆಸಿದರು. ಆಸ್ಪತ್ರೆಯ ವೈದ್ಯರು ಲಂಚ ಕೇಳ್ತಾರಾ ಅಂತ ರೋಗಿಗಳನ್ನ ಕೇಳಿ ಚಿಕಿತ್ಸೆಗೆ ಹಣ ಕೊಡಬೇಡಿ ಅಂತ ರೋಗಿಗಳಿಗೆ ಮನವರಿಕೆಯನ್ನ ಮಾಡಿದರು. ಇನ್ನು ಆಸ್ಪತ್ರೆಯ ಔಷಧಿ ಸಂಗ್ರಹಾಗಾರಕ್ಕೆ ಭೇಟಿ ನೀಡಿದ ವೇಳೆ ಸರಿಯಾಗಿ ರಿಜಿಸ್ಟರ್ ನಿರ್ವಹಣೆ ಮಾಡದ ಹಿನ್ನೆಲೆ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಗರಂ ಆದರು. ಆವರೇಜ್ ಆಗಿ ನೋಡಿದಾಗ ಯಾವ ಡ್ರಗ್ ಜಾಸ್ತಿ ಇದೆ ನಿಮಗೆ ನೆಸೆಸಿಟಿ ಇಲ್ಲ. ಯು ಮಸ್ಟ್ ಅಸರ್ಟೈನ್ ಫ್ರಮ್ ಯುವರ್ ಡಿಸ್ಟ್ರಿಕ್ಟ್ PHCಗಳು ಅವು ಎಲ್ಲಿ ನೆಸೆಸಿಟಿ ಇದೆ ನಿಮಗಿಲ್ಲ ಅಂತಂದ್ರೆ ಅಲ್ಲಿ ಕಳಿಸ್ಬೋದಲ್ಲ, ಅಲ್ಲಿಗಾರು ಅನುಕೂಲ ಆಗುತ್ತೆ ಅವ್ರಿಗೆ. ಸುಮ್ಮನೆ ನೀವು ಇಟ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವಾಮಾಚಾರ ಮಾಡಲಾಗಿದೆ. ಈ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವಾಮಾಚಾರ ಕಂಡು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ವಾಮಾಚಾರ ಮಾಡುವಂತಹ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ಗ್ರಾಮ ದೇವತೆ ದಂಡಿನ ಮಾರಮ್ಮನ ತೆಪ್ಪೋತ್ಸವ 50 ವರ್ಷಗಳ ಬಳಿಕ ನಡೀತಾ ಇದೆ. ಮಧುಗಿರಿ ನಗರದಲ್ಲಿ ತೆಪ್ಪೋತ್ಸವದ ಮೆರವಣಿಗೆ ಮಧ್ಯೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ರಾಜೇಂದ್ರ ರಾಜಣ್ಣ ಭರ್ಜರಿ ಸ್ಟೆಪ್ ಅನ್ನ ಹಾಕಿದ್ರು. ರಾಜೇಂದ್ರ ಕುಣಿತದ ವೇಳೆ ಅಭಿಮಾನಿಗಳು ಶಿಳ್ಳೆ ಕೇಕೆಯನ್ನ ಹಾಕಿ ಸಂಭ್ರಮಿಸಿದರು. ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ ಶ್ರೀರಾಮ ಸೇನೆ ಕಾರ್ಯಕರ್ತರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಿದರು. ಕಲಬುರಗಿ ನಗರದ SVP ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮಸಾಜ್ ಸೆಂಟರ್ ಪ್ರಕರಣದಲ್ಲಿ ಬಂಧಿತರಾಗಿರುವ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು 24 ಗಂಟೆಯ ಒಳಗಾಗಿ ಬಿಡುಗಡೆಗೊಳಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಉಗ್ರವಾದ ಹೋರಾಟವನ್ನು ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದರು. जय श्री राम, 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 जय श्री राम। प्रसाद तुम आगे बढ़ो, हम तुम्हारे साथ हैं।
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಮೆಸ್ಕಾಂ ಕಚೇರಿಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ಕೃಷಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದಂತೆ ಆಗ್ರಹಿಸಿ ರೈತ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಲ್ ಪಾವತಿ ಮಾಡಿಲ್ಲ ಅಂತ ಕಡಿತಗೊಳಿಸುವುದಕ್ಕೆ ವಿರೋಧ ಮಾಡಿದರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 10 HP ಉಚಿತ ವಿದ್ಯುತ್ ನೀಡುವಂತಹ ಭರವಸೆ ನೀಡಲಾಗಿತ್ತು. ಈಗ ವಿದ್ಯುತ್ ಕಡಿತಗೊಳಿಸೋದ್ರಿಂದ ರೈತರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಕಾಫಿ ಗಿಡಗಳಿಗೆ ನೀರು ಹಾಯಿಸುವ ಸಮಯದಲ್ಲಿ ವಿದ್ಯುತ್ ಕಡಿತ ಮಾಡಲಾಗ್ತಾ ಇದೆ. ಶೀಘ್ರ ರೈತರು ಹಾಗೂ ಜನಪ್ರತಿನಿಧಿಗಳ ಸಭೆ ನಡೆಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೇನೆ, ಕೂಡಲೇ ಅದನ್ನು ಯಾವುದು ಡಿಸ್ಕನೆಕ್ಟ್ ಮಾಡಬಾರ್ದು, ಮಾಡಿದ್ದೇನೆ ಕನೆಕ್ಷನ್ ಕೊಡ್ಬೇಕು. ನಾವಿಲ್ಲಿ ಆಟ ಆಡ್ಲಿಕ್ಕೆ ಬಂದಿಲ್ಲ, ರೈತರಿಗೆ ಕೆಲಸ ಇದೆ, ನಿಮ್ಮಂಗೆ ಜವಾಬ್ದಾರಿ ನಮಗೂ ಇದೆ. ನಮಗೂ ತೋಟ ಗದ್ದೆ ಇದೆ, ಕಾಫಿ ಕಾಲು ಕೊಡೋದಿರ್ಬೋದು, ನೀರು ಹೊಡೆಯೋದಿರ್ಬೋದು, ಗದ್ದೆ ಕೊಯ್ಯೋದಿರ್ಬೋದು, ಒಕ್ಕಲಾಟ ಇರ್ಬೋದು. ಏನು ಮಾತಾಡ್ತೀರಾ? ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಟಾಡಾ ಎಂಟ್ರಿ ಆಪರೇಟರ್ಗಳಿಗೆ ಪ್ರತಿ ದಸ್ತಾವೇಜಿಗೆ ಹಣ ನಿಗದಿ ಮಾಡಲಾಗಿದೆ. ದಸ್ತಾವೇಜಿಗೆ ಸೀಲ್ ಹಾಕುವುದಕ್ಕೆ ಲಂಚ್ ಆಫ್ ಫಿಕ್ಸ್ ಎನ್ನುವಂತಾಗಿದೆ. ಲಂಚದ ಹಣ ಸಂಗ್ರಹಿಸುವುದಕ್ಕೆ ಅಧಿಕಾರಿಗಳು ಮಧ್ಯವರ್ತಿಯನ್ನ ನೇಮಿಸಿಕೊಂಡಿದ್ದಾರೆ. ಇನ್ನು ಯಾರ ಭಯವಿಲ್ಲದೆ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಧಾರವಾಡ ಕರ್ನಾಟಕ ವಿವಿ ಬೆಳಗು 1 ಪಠ್ಯ ವಿವಾದ ಹಿನ್ನೆಲೆಯಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿತು. ಕರ್ನಾಟಕ ವಿವಿ ಆಡಳಿತ ಭವನ ಎದುರಿನ ವೃತ್ತದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು. ರಾಷ್ಟ್ರ ವಿರೋಧ ಪಠ್ಯ ವಾಪಸ್ ಪಡೆಯುವುದಕ್ಕೆ ಆಗ್ರಹಿಸಿದ್ರು. ಭಾರತ ಮಾತೆ ಭುವನೇಶ್ವರಿ ಭಾವಚಿತ್ರ ಪ್ರದರ್ಶಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಎಬಿವಿಪಿ ಪ್ರತಿಭಟನೆಗೆ ಬಿಜೆಪಿ ಸಾಥ್ ನೀಡಿದ್ದು ಜಂಟಿಯಾಗಿ ಧರಣಿ ನಡೆಸಿದೆ. ಇನ್ನು ಪ್ರಭಾರ ಕುಲಪತಿ ಡಾಕ್ಟರ್ ಎಸ್ ಜಯಶ್ರೀ ಎದುರು ವಿವಾದಿತ ಪಠ್ಯದ ಅಧ್ಯಾಯ ಹರಿದು ಆಕ್ರೋಶವನ್ನ ಹೊರಹಾಕಿದರು. ಕಾಂತಾರ ಕೇಸ್ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಇನ್ನು ಮುಂದೆ ಅರಣ್ಯದಲ್ಲಿ ಚಿತ್ರೀಕರಣಕ್ಕೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ತೆಗೆದುಕೋಬೇಕು. ಕಾಂತಾರ 2 ಟಾಕ್ಸಿಕ್ ತಂಡದಿಂದ ಕಾಡಿಗೆ ಹಾನಿ ಆರೋಪ ಕೇಳಿಬಂದಿದ್ದು ಸಚಿವ ಈಶ್ವರ್ ಖಂಡ್ರೆ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಎಲ್ಲದಕ್ಕೂ ಅನ್ವಯ ಆಗಲಿಕ್ಕಿದೆ. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಲಾಗಿದೆ. ಗಣರಾಜ್ಯೋತ್ಸವ ಪರೇಡ್ ಅತ್ಯಂತ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಪರೇಡ್ ನಡೆಯುತ್ತೆ. ಜಾರ್ಖಂಡ್ನ ರಾಂಚಿಯಲ್ಲಿ ಗಣರಾಜ್ಯೋತ್ಸವ ಪರೇಡ್ನ ಫುಲ್ ಡ್ರೆಸ್ ರಿಹರ್ಸಲ್ ನಡೆಯಿತು. आईटीबीपी के प्लाटून कमांडर निरीक्षक पवन कुमार सिंह वर्ष 2009 में आईटीबीपी में भर्ती हुए और वर्तमान में आईटीबीपी में 40वीं बटालियन सुमन कुमार और इनके ठीक बाद सेकेंड इन कमांड के रूप में सार्जेंट में ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ವಕ್ಫ್ ನಿಷೇಧಕ್ಕೆ ಕಾನೂನು ತರಬೇಕು ಅನ್ನೋ ಫ್ಲೆಕ್ಸ್ ಗಮನ ಸೆಳೆದಿದೆ. ಹಿಂದೂ ಜನಜಾಗೃತಿ ವೇದಿಕೆ ಅಭಿಯಾನ ಶುರು ಮಾಡಿದ್ದು ಲವ್ ಜಿಹಾದ್, ಲವ್ ಲ್ಯಾಂಡ್ ಮತ್ಯಾಂತರ ಕುರಿತು ಜನಾಗೃತ ಮೂಡಿಸ್ತಾ ಇದೆ. ಮಹಾಕುಂಭ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತುಂಬಿದೆ. ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ.